ಎಸ್, ಇವತ್ತಿನಿಂದ ರಾಜ್ಯ ಚುನಾವಣಾ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಆಗ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ ಚಾಮರಾಜನಗರ ಸಂತೆಮಾರನಹಳ್ಳಿ ಆಗಮಿಸ್ತಾ ಇರುವಂತಹ ಪ್ರಧಾನಿ ಚಾಮರಾಜನಗರ, ಮೈಸೂರು, ಮಂಡ್ಯ ಜಿಲ್ಲೆಗಳ 22 ಕ್ಷೇತ್ರಗಳ ಮತದಾರರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಇದಕ್ಕಾಗಿ 50,000 ಆಸನದ ವ್ಯವಸ್ಥೆ ಮಾಡಲಾಗಿದ್ದು ಪೊಲೀಸ್ ಭದ್ರ ಕೋಟೆಯನ್ನೇ ನಿರ್ಮಿಸಲಾಗಿದೆ. ಸಂತೆಮಾರನಹಳ್ಳಿಯ ಬಳಿಕ ಅಲ್ಲಿಂದ ನೇರವಾಗಿ ಮಧ್ಯಾಹ್ನ 2:30ಕ್ಕೆ ಕಡಲತಡಿ ಉಡುಪಿಗೆ ತೆರಳಲಿದ್ದಾರೆ. ಅಲ್ಲಿ ಉಡುಪಿ, ಭಟ್ಕಳ, ಕುಮಟಾ, ಕಾರವಾರ ಸೇರಿ 8 ಕ್ಷೇತ್ರಗಳ ಜನರನ್ನ ಉದ್ದೇಶಿಸಿ ಮತಯಾಚನೆ ಮಾಡಲಿದ್ದು ಇದಕ್ಕಾಗಿ ಎಂಜಿಎಂ ಮೈದಾನ ಸಜ್ಜುಗೊಂಡಿದೆ. ಉಡುಪಿ ಸಮಾವೇಶದ ಬಳಿಕ ಪ್ರಧಾನಿ ಚಿಕ್ಕೋಡಿಗೆ ತೆರಳಲಿದ್ದು ಪಟ್ಟಣದ ಬಿಕೆ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 18 ವಿಧಾನಸಭಾ ಮತಕ್ಷೇತ್ರಗಳು ಇದ್ದು ಪ್ರತಿ ವಿಧಾನಸಭೆಯಿಂದಲೂ ಬಿಜೆಪಿ ಕಾರ್ಯಕರ್ತರು ಆಗಮಿಸುವಂತಹ ನಿರೀಕ್ಷೆ ಇದೆ. ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಅಖಾಡಕ್ಕೆ ಮೋದಿ ಇಳಿಯಲಿದ್ದಾರೆ. ಚೀನಾ ಪ್ರವಾಸದ ನಂತರ ಈಗ ರಾಜ್ಯ ಚುನಾವಣೆಯಲ್ಲಿ ನಿರಂತರವಾಗಿ ಮಹಾ ರ್ಯಾಲಿಗಳನ್ನ ಮಾಡೋದರ ಮೂಲಕ ಶತಾಯಗತಾಯ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನಕ್ಕೆ ಮೋದಿ ಮತ್ತು ಶಾ ಜೋಡಿ ಮುಂದಾಗ್ತಾ ಇದೆ. ಇವತ್ತಿನಿಂದ ಬದಲಾಗಲಿದೆ ಪ್ರಚಾರದ ಭರಾಟೆ. ಯಾಕೆಂದ್ರೆ ರಾಜ್ಯದ ಅಖಾಡಕ್ಕೆ ಮೋದಿಯ ಆಗಮನ ಆಗ್ತಾ ಇದೆ. 6 ದಿನಗಳಲ್ಲಿ 21 ಮಹಾ ರ್ಯಾಲಿಗಳನ್ನ ಆಯೋಜನೆ ಮಾಡಲಾಗಿದೆ. ರಾಜ್ಯ ಎಲೆಕ್ಷನ್ ಪ್ರಚಾರಕ್ಕೆ ಮೋದಿ ಮತ್ತು ಅಮಿತ್ ಶಾ ಈಗ ಚುರುಕನ್ನ ಮುಟ್ಟಿಸ್ತಾ ಇದ್ದಾರೆ. ಇವತ್ತಿನಿಂದ ಮೋದಿ ಮೇನಿಯಾ ರಾಜ್ಯದಲ್ಲಿ ಏರಲಿದೆ. 6 ದಿನಗಳ ಕಾಲ ಪ್ರಚಾರವನ್ನ ನಡೆಸಲಿದ್ದಾರೆ, ಮಹಾ ರ್ಯಾಲಿಯನ್ನ ನಡೆಸಲಿದ್ದಾರೆ. ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಯಾವತ್ತು ಅವರು ಮಹಾರ್ಯಾಲಿ ನಡೆಸುತ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ. ಮೇ 2:30ಕ್ಕೆ ಮಧ್ಯಾಹ್ನ ಉಡುಪಿ, ಭಟ್ಕಳ, ಕುಮಟಾ, ಕಾರವಾರ ಸೇರಿದಂತೆ ಇತರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಹಾರ್ಯಾಲಿ. 5 ಗಂಟೆಗೆ ಚಿಕ್ಕೋಡಿ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲಿ ರ್ಯಾಲಿ ನಡೆಸುತ್ತಾರೆ. ಇನ್ನು ಮೇ 3ನೇ ತಾರೀಕು ಬೆಳಗ್ಗೆ 10:30ಕ್ಕೆ ಕಲಬುರಗಿ ಹಾಗೂ ಯಾದಗಿರಿಯ 13 ಕ್ಷೇತ್ರಗಳ ವ್ಯಾಪ್ತಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮಧ್ಯಾಹ್ನ 2:30ಕ್ಕೆ ಬಳ್ಳಾರಿಯ 9 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಹಾರ್ಯಾಲಿ ನಡೆಸಲಿದ್ದಾರೆ. ಇನ್ನು ಮೇ 3ಕ್ಕೆ ಸಂಜೆ 5 ಗಂಟೆಗೆ ಬೆಂಗಳೂರು, ರಾಮನಗರ ಒಟ್ಟು 15 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರ್ಯಾಲಿಯನ್ನ ನಡೆಸಲಿದ್ದಾರೆ. ಬೆಳಿಗ್ಗೆ 10:30ಕ್ಕೆ ತುಮಕೂರು, ನೆಲಮಂಗಲ, ಹಾಸನ 19 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೇ 5ಕ್ಕೆ ರ್ಯಾಲಿ ನಡೆಯಲಿದೆ. ಎಸ್, ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಶಿಧರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಮೋದಿ ಮೇನಿಯಾ ರಾಜ್ಯದಲ್ಲಿ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಮೊದಲ ಮೇನಿಯಾ ಅಂದ್ರೆ ಮೊದಲ ಮಹಾರ್ಯಾಲಿ ಆರಂಭ ಆಗ್ತಾ ಇರುವಂತದ್ದು. ಸಿದ್ಧತೆ ಯಾವ ರೀತಿ ನಡೆದಿದೆ? ಖಂಡಿತವಾಗಿಯೂ ಭಾವನಾ, ಏನು ಚಾಮರಾಜನಗರ ಗಡಿ ಜಿಲ್ಲೆಯಲ್ಲಿ ಒಂದು ಮೋದಿ ಮೇನಿಯಾ ಇಂದಿನಿಂದ ಆರಂಭ ಆಗಿದೆ ಅಂತ ಹೇಳ್ಬೋದು. ಏನಿವತ್ತು ಚುನಾವಣಾ ರ್ಯಾಲಿಯಲ್ಲಿ ಉದ್ದೇಶಿಸಿ ಮೋದಿ ಅವರು ಒಂದು ಕಾರ್ಯಕರ್ತ ಉದ್ದೇಶಿಸಿ ಮಾತಾಡಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಸಂತೆಮರಳಿಯಲ್ಲಿ ಇದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡಲಾಗಿದೆ. ದೆಹಲಿಯಿಂದ ಮೈಸೂರಿಗೆ ವಿಶೇಷ ವಿಮಾನದ ಮೂಲಕ ಆಗಮಿಸುವಂಥ ಮೋದಿ ಅವರು 11 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಮೈಸೂರಿನಿಂದ ಹೆಲಿಕಾಪ್ಟರ್ ಮೂಲಕ ಸಂತೆಮರಳಿಗೆ ಭೇಟಿ ನೀಡ್ತಾರೆ. ತದನಂತರ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಮೋದಿ ಅವರು ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯ 3 ಜಿಲ್ಲೆಯ ಒಳಗೊಂಡ ಕಾರ್ಯಕರ್ತರ ಸಭೆ ಇದಾಗಿದೆ. 3 ಜಿಲ್ಲೆಯ ಸುಮಾರು 22 ಅಭ್ಯರ್ಥಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಸಮಾವೇಶಕ್ಕಾಗಿ ಸುಮಾರು 40,000 ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಒಂದು ಭಾಗವಹಿಸುವ ನಿರೀಕ್ಷೆ ಇದೆ. ಮೋದಿ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಈಗ ನಮ್ಮ ಜೊತೆಗೆ ಮೈಸೂರು ಮತ್ತು ಕೊಡಗು ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿದ್ದಾರೆ. ಅವ್ರನ್ನೇ ಕೇಳೋಣ ಕಾರ್ಯಕ್ರಮದ ಬಗ್ಗೆ. ಅವ್ರೇನು ಹೇಳ್ತಾರೆ, ಮೋದಿ ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ. ಸರ್, ಮೋದಿ ಅವರು ಎಷ್ಟು ಗಂಟೆಗೆ ಆಗಮಿಸ್ತಿದ್ದಾರೆ? ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಿದ್ದಾರೆ? ಮೋದಿಯವರು 11 ಗಂಟೆಗೆ ಸರಿಯಾಗಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಮೈಸೂರಿನಿಂದ ಹೆಲಿಕಾಪ್ಟರ್ ಮುಖಾಂತರ ಸಂತೆಮರಳಿಯಲ್ಲಿರುವ ಈ ಸ್ಥಳಕ್ಕೆ ಆಗಮಿಸ್ತಾರೆ. ಈ ಹೆಲಿಪ್ಯಾಡನ್ನು ಈ ನಮ್ಮ ವೆನ್ಯೂ ಪಕ್ಕದಲ್ಲೇ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಿಮಗೆ ಹಾರ್ಡ್ಲಿ 2 ನಿಮಿಷ ಆಗುತ್ತೆ. ಇಲ್ಲಿ ಬಂದಾದ ನಂತರ 11:15ಗೆ ಸರಿಯಾಗಿ ನಮ್ಮ ಕಾರ್ಯಕ್ರಮ ಆರಂಭವಾಗುತ್ತೆ. ಅದಕ್ಕೂ ಮೊದಲೇ 10:30ಯಿಂದಲೇ ನಮ್ಮ ಬೇರೆ ಬೇರೆ ನಾಯಕರುಗಳು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರಮುಖವಾಗಿ ಚಾಮರಾಜನಗರ ಜಿಲ್ಲೆಯ ನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ ಮತ್ತು ಹನೂರು 4 ವಿಧಾನಸಭಾ ಕ್ಷೇತ್ರಗಳಿಂದ ನಮ್ಮ ಹಿತೈಷಿಗಳು, ನಮ್ಮ ಬೆಂಬಲಿಗರು, ನಮ್ಮ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುವಂಥ ನಿರೀಕ್ಷೆ ಇದೆ. ಇದ್ರ ಜೊತೆಗೆ ಮಂಡ್ಯ, ಮೈಸೂರಿನ ನಮ್ಮ ಅಭ್ಯರ್ಥಿಗಳು ಕೂಡ ಸಾಂಕೇತಿಕವಾಗಿ ಅವರ ಬೆಂಬಲಿಗರ ಜೊತೆಗೆ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ.
ಆ 22 ಜನ ಅಭ್ಯರ್ಥಿಗಳನ್ನು ಕೂಡ ನಾವು ಸ್ಟೇಜ್ ಮೇಲೆ ಲೈನಪ್ ಮಾಡ್ತೀವಿ. ಮೋದಿಯವರು ಅವ್ರನ್ನೆಲ್ಲರ ಬಗ್ಗೆ ಹೆಸರನ್ನು ಹೇಳಿ ಉಲ್ಲೇಖವನ್ನು ಮಾಡಿ ಅವರಿಗೆ ಬೆಂಬಲವನ್ನು ಕೊಡಿ ಅಂತೇಳಿ ಮನವಿಯನ್ನು ಕೂಡ ಮಾಡಿಕೊಳ್ಳಿದ್ದಾರೆ. ಸರ್, ಏನು ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೇಂದ್ರದಲ್ಲೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೋದಿತ್ತು. ಆದರೆ ಸಂತೆಮರಳ್ಳಿಯಲ್ಲಿ ಆಯೋಜನೆ ಮಾಡೋದ್ರಿಂದ ಒಂದು ಮೋದಿಯವರು ಕೂಡ ಮೂಢನಂಬಿಕೆಗೆ ಒಳಗಾಗಿದ್ರು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನಾನು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೇಳುವಂಥದ್ದು ಇಷ್ಟೇ, ಈ ಮಾಧ್ಯಮಗಳಲ್ಲಿ ಆಗಾಗ ಅಲ್ಲಿಗೆ ಹೋದ್ರೆ ಹಿಂಗಾಗುತ್ತೆ ಅಂತ ತೋರಿಸಿ ನಮ್ಮ ನಗರಕ್ಕೆ ಭಾಳ ಕೆಟ್ಟ ಹೆಸರು ಬಂದಿದೆ. ದಯವಿಟ್ಟು ಅಂಥ ಮೌಢ್ಯನ ಮೋದಿಯವರು ಯಾವ ಪ್ರಾಕ್ಟೀಸ್ ಮಾಡಲ್ಲ. ನಾನು ಎಲ್ರಿಗೂ ಈ ಒಂದು ಎಲಿಮೆಂಟ್ರಿಯಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೂ ಕೂಡ ಚಾಮರಾಜನಗರ ಜಿಲ್ಲೆಯ ಭೂಪಟವನ್ನು ತೆಗೆದು ಅದರ ಮಧ್ಯಭಾಗ ಯಾವುದು ಅಂತ ಕೇಳಿದರೆ ಎಲ್ಲರೂ ಸಂತೆಮರಳ್ಳಿ ಅಂತ ಹೇಳೋದು. ಇದೊಂದು ಹೋಬಳಿ ಕೇಂದ್ರ. ಈ ಹೋಬಳಿ ಕೇಂದ್ರದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತಂದರೆ, ಇಲ್ಲಿಂದ ನಗರದಿಂದ ಬರೋರು ಇರ್ಬೋದು, ಗುಂಡ್ಲುಪೇಟೆಯಿಂದ, ಹನೂರಿಂದ, ಕೊಳ್ಳೇಗಾಲದಿಂದ, ಯಳಂದೂರಿಂದ ಎಲ್ರಿಗೂ ಬರೋರಿಗೆ ಇಲ್ಲಿ ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಇದು ಪಕ್ಕದಲ್ಲಿರುವಂಥ ವರುಣ ಇರ್ಬೋದು, ನರಸೀಪುರ ಇರ್ಬೋದು, ನಂಜನಗೂಡು ಇರ್ಬೋದು, ಅವರಿಗೂ ಹತ್ತಿರ ಆಗುತ್ತೆ. ಹಾಗೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಶ್ರೀರಂಗಪಟ್ಟಣ, ಮಳವಳ್ಳಿಗೂ ಕೂಡ ಹತ್ತಿರವಾಗುತ್ತೆ. ಇದು ಸೆಂಟ್ರ್ ಪಾಯಿಂಟ್ ಅನ್ನೋ ಕಾರಣಕ್ಕೋಸ್ಕರ ನಾವು ಇಲ್ಲಿ ಮಾಡಿದ್ದೀವಿ. ನಾವು ಚಾಮರಾಜನಗರದೊಳಗಡೆ ಮಾಡಿತ್ತು ಅಂತಂದರೆ ದೂರ ಆಗ್ತಿತ್ತು, ಬೇರೆ ಎಲ್ಲ ಕಡೆಯಿಂದ ಬರೋರಿಗೆಲ್ಲ ದೂರ ಆಗುತ್ತೆ. ಜೊತೆಗೆ ನಗರದ ಅವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಯಡಿಯೂರಪ್ಪನವರು ನಗರದ ಶ್ರೇಯೋಭಿವೃದ್ಧಿಗೋಸ್ಕರ ಕೊಟ್ಟಂಥ ದುಡ್ಡನ್ನು ಕೂಡ ಇವತ್ತು ಸದ್ವಿನಿಯೋಗ ಮಾಡಿದ್ರೆ ಎಲ್ಲ ಚರಂಡಿ ಎಲ್ಲ ಕಿತ್ತಾಕಿದ್ದಾರೆ, ರೋಡ್ಗಳು ಸರಿ ಇಲ್ಲ, ಒಳಗಡೆ ಜನನ ಕರ್ಕೊಂಬರೋವಂಥದ್ದು ಕೂಡ ಬಹಳ ಕಷ್ಟವಾಗುತ್ತೆ. ಅಲ್ಲಿ ಸರಿಯಾದ ಗ್ರೌಂಡ್ ಕೂಡ ಇಲ್ಲ ನಮಗೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಸೆಂಟ್ರ್ ಪಾಯಿಂಟ್ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿದ್ದೀನಿ ಹೊರತು ಬೇರೆದು ಯಾವುದೂ ಅಲ್ಲ. ಮತ್ತು ಇಂಥ ಊರಿಗೆ ಹೋಗ್ಬಿಟ್ರೆ ಹಿಂಗೆ ಆಗ್ಬಿಡುತ್ತೆ ಅಂತೇಳಿ ಆ ಊರಿನ ಬಗ್ಗೆ ಕೆಟ್ಟ ಅಭಿಪ್ರಾಯನ ಯಾರು ಮಾಧ್ಯಮಗಳು ಕೂಡ ಸೃಷ್ಟಿ ಮಾಡೋದು ಬೇಡ ಅಂತ ನಾನು ಭಾವಿಸ್ತೀನಿ. ಏನು ನಗರದಲ್ಲೇ ಹುಟ್ಟಿ ಬೆಳೆದಂಥವ್ರಿಗೆ ಎಲ್ಲರೂ ಹಾಕಬೇಕಾದು? ಅಲ್ಲಿ ಏನಾದರೂ ಬೇರೆ ಏನಾದರೂ ದೋಷ ಏನಾದ್ರು ಇದೆಯಾ? ಯಾಕೆ ಈ ರೀತಿಯ ಭಾವನೆಯನ್ನು ಇಟ್ಕೊಳ್ಬೇಕು? ನೋಡಿ, ನಮ್ಮ NDA ಆಯ್ಕೆ ಮಾಡಿದಂತಹ ದಿವಂಗತ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದರು, ನಾರ್ತು ಈಸ್ಟು ಸೌತ್ ವೆಸ್ಟ್ ಏನೇನಿದೆಯಲ್ಲ ಇವೆಲ್ಲದೂ ಕೂಡ ಒಂದೇನೆ, ನನಗೆ ದಿನದ 24 ಗಂಟೆಗಳು ಕೂಡ ಒಳ್ಳೆಯ ಕಾಲವೇ ಅಂತ ಹೇಳಿದರು. ನಾವು ಅದರಲ್ಲೇ ನಂಬಿಕೆ ಇಟ್ಕೊಂಡಿರೋಂಥವ್ರು. ಇದು ನಗರಕ್ಕೆ ಹೋದ್ರಿಂದ ಏನೋ ಆಗುತ್ತೆ ಅನ್ನೋ ಭಾವನೆ ನಮಗೆ ಖಂಡಿತ ಇಲ್ಲ. ಮೋದಿಯವರಿಗೆ ಬಹುಶಃ ಚಾಮರಾಜನಗರ ಬಗ್ಗೆ ನಮ್ಮ ಮಾಧ್ಯಮಗಳಲ್ಲಿ ಈ ರೀತಿ ಒಂದು ಭ್ರಮೆಭೂತ ಸೃಷ್ಟಿಯಾಗಿದೆ ಅನ್ನೋದರ ಕನಿಷ್ಠ ಅರಿವು ಕೂಡ ಇರಲಿಕ್ಕಿಲ್ಲ. ಓಕೆ, ಒಟ್ಟಾರೆಯಾಗಿ ಭಾವನಾ ಏನು ಸರಿಸುಮಾರು 11 ಗಂಟೆಗೆ ಮೋದಿಯವರು ಆಗಮಿಸಲಿದ್ದಾರೆ. 11:30 ವೇಳೆಗೆ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ಈಗಾಗಲೇ ಕಾರ್ಯಕರ್ತರು ತಂಡೋಪತಂಡ ಆದಿಯಾಗಿ ಸಂತೆಮರಳಿಗೆ ಭೇಟಿ ನೀಡ್ತಾ ಇದ್ದಾರೆ. ಮೋದಿ ಅವ್ರಿಗೆ ಬರೋದನ್ನ ಕ್ಷಣಗಣನೆಗೆ ಕಾಯ್ತಾ ಇದ್ದಾರೆ ಭಾವನಾ. ಎಸ್, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.